ನಮಸ್ಕಾರ, ನಾನು ಚಂದ್ರಪ್ರಭು ಟ್ರಾವೆಲ್ ವಿತ್ ದ ಪ್ರಭುಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಮಸ್ಕಾರ, ಸಂಧ್ಯಾ ಪ್ರಭು ಟ್ರಾವೆಲ್ ವಿತ್ ದ ಪ್ರಭುಸ್ ಚಾನಲ್ ತುಮಕೂರ ಸ್ವಾಗತ. ಸ್ಕಾಟ್ಲೆಂಡಲ್ಲಿ ಫಾರೆಸ್ಟ್ ಅಂತ ಹೇಳುವ ಒಂದು ಸಿಟಿಯಲ್ಲಿದ್ದೇವೆ. ಇಲ್ಲಿಂದ ನಾವೀಗ ಅಬರ್ಡೀನ್ಗೆ ಹೊರಡ್ತಾ ಇದ್ದೇವೆ. ಅಬರ್ಡೀನ್ ಇಲ್ಲಿಂದ ನನಗನ್ಸುತ್ತೆ 1 hour ಜರ್ನಿ ಇದೆ ಕಾರಲ್ಲಿ. 2 hours. 2 hours ಇದೆಯಾ? 2 hours ಇದೆ. ಇನ್ ಬಿಟ್ವೀನ್ ಕ್ಯಾಸಲ್ ನೋಡ್ಕೊಂಡು ಹೋಗೋಣ. ತುಂಬಾ ಕ್ಯಾಸಲ್ಗಳಿವೆ, ಒಂದೊಂದು ತರ ಇದೆ, ಒಂದೊಂದ್ರದ್ದು ಬ್ಯೂಟಿ ಒಂದೊಂದು ತರ ಇದೆ. ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇವತ್ತು ಆ್ಯಕ್ಚುಲಿ 8ನೇ ದಿವಸ. ಇಲ್ಲಿ ಎಲ್ಲ ಫುಡ್ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಆಯಿತು ನಮಗೆ, ಬಟ್ ಪರವಾಗಿಲ್ಲ, ಏನೋ ಅಡ್ಜಸ್ಟ್ ಮಾಡ್ಕೊಂಡ್ವಿ. ನಿನ್ನೆ ಯಾವುದೇ ಒಂದು ಇಂಡಿಯನ್ ರೆಸ್ಟೋರೆಂಟಲ್ಲಿ ಊಟ ಮಾಡಿದ್ವಿ, ಸ್ವಲ್ಪ ಫ್ರೈಡ್ ರೈಸ್ ಎಲ್ಲ ಸಿಕ್ತು ನಿನ್ನೆ. ಸಿಟಿ ಮಾತ್ರ ಬಿಟ್ಟು ಹೋಗೋದಕ್ಕೆ ಮನ್ಸು ಬರ್ತಾ ಇಲ್ಲ ನನಗೆ. ತುಂಬಾನೇ ಚೆನ್ನಾಗಿದೆ ಸಿಟಿ, ಒಂಥರ ಕೋಸಿ ಆಗಿದೆ ಮತ್ತು ಬ್ಯೂಟಿಫುಲ್ ಸಿಟಿ. ಆ ಸಿಟಿದೊಂದು ಸಪ್ರೇಟ್ ವಿಡಿಯೋ ಮಾಡಿದ್ದೇನೆ ನಾನು, ಫಾರೆಸ್ಟ್ ಸಿಟಿ ಅಂತ ಹೇಳ್ಬಿಟ್ಟು. ಅದನ್ನು ಕೂಡ ಅಪ್ಲೋಡ್ ಮಾಡಿದ್ದೇನೆ, ನೀವು ಅದನ್ನು ಕೂಡ ನೋಡಿ. ಇವತ್ತು ಅಬರ್ಡೀನನ್ನು ನಿಮಗೆ ತೋರಿಸ್ತೀವಿ, ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ, ನೋಡೋಣ. ಸ್ಪೈನಿ ಅಂತ ಹೇಳೋ ಒಂದು ಊರಲ್ಲಿದ್ದೇವೆ. ಇಲ್ಲಿ ಸ್ಪೈನಿ ಪ್ಯಾಲೇಸ್ ಅಂತೇಳಿ ಇದೆ, ಭಾಳ ಹಳೆ ಪ್ಯಾಲೇಸ್ ಇದು. ಸುಮಾರು 820 ವರ್ಷ ಹಳೆಯದು. ಅದರಲ್ಲಿ ಒಂದು ಸೈಡಿದು ಮಾತ್ರ ಎಲ್ಲ ಪ್ಯಾಲೇಸ್ ಬಿದ್ದೋಗಿದೆ. ಅದನ್ನು ಕೂಡ ಒಳ್ಳೆ ಮೇಂಟೈನ್ ಮಾಡಿ ಇಟ್ಕೊಂಡಿದ್ದಾರೆ, ಸಿಮೆಂಟಿಂಗ್ ಎಲ್ಲ ಮಾಡಿ ಅದಕ್ಕೆ ಬ್ಯಾರಿಕೇಡ್ ಎಲ್ಲ ಹಾಕಿ ಇಟ್ಟಿದ್ದಾರೆ. ಇದರಲ್ಲಿ 4 ಫ್ಲೋರ್ ಇದೆ. 4 ಫ್ಲೋರ್ ಕೂಡ ನಾವು ಹತ್ಕೊಂಡು ಹೋಗ್ಬೋದಂತೆ. ಕೆಳಗೆ ಬೇಸ್ಮೆಂಟು ಇದೆ ಅಂತೆ ಇದಕ್ಕೆ. ಆ ಬೇಸ್ಮೆಂಟ್ ಇವಾಗ ಸ್ವಲ್ಪ ರಿನೋವೇಷನ್ ಅಲ್ಲಿ ಇದೆ, ಅದರಿಂದಾಗಿ ಅಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು ಅವರು. ಒಟ್ಟಿಗೆ ಏನಂತ ಹೇಳಿದ್ರೆ 500 ವರ್ಷ ಅವರು ಇಲ್ಲಿ ವಾಸ ಮಾಡಿದ್ದಾರೆ. ಬಿಷಪ್ ಆಂಡ್ರ್ಯೂ, ಬಿಷಪ್ ಜಾನ್, ಏನೇನೋ ಹೆಸರಿದೆ. ಟೋಟಲಿ ಅವರು ಇಲ್ಲಿ ಒಂದು 500 ವರ್ಷ ವಾಸ ಮಾಡಿದ್ದಾರೆ. ಆ ನಂತರ ಅದು ಟೋಟಲ್ ಒಂದು 820 ವರ್ಷ ಹಳೆಯದು ಅಂತೇಳಿ ಇಲ್ಲಿ ಬರೆದಿದ್ದಾರೆ. ಕರೆಕ್ಟಾಗಿ ಹೇಳಲಿಕ್ಕೆ ಬರೋದಿಲ್ಲ, ಅಲ್ಲಿ ಬರೆದಿರೋದನ್ನು ನಾನು ನಿಮಗೆ ಹೇಳ್ಬೋದು ಅಷ್ಟೇ. ಇವಾಗ ನಾವು ಒಳಗೆ ಹೋಗ್ಬೇಕು ಇದಕ್ಕೆ. ಇದು ಒಂದು ಸೈಡ್ ಮಾತ್ರ ಫುಲ್ಲು ಶಿಥಿಲಾವಸ್ಥೆಗೊಂಡಿದೆ ನೋಡಿ. ಇದರ ಟಿಕೆಟಿಗೆ 8.5 ಪೌಂಡ್ ಇವರು ಚಾರ್ಜ್ ಮಾಡಿದ್ದು ಒಬ್ಬರಿಗೆ. ಸೊ ನಮ್ಮ ಇಂಡಿಯನ್ ರುಪೀಸ್ ಪ್ರಕಾರ 1020 ರೂಪಾಯಿ ಆಗ್ತದೆ. ಆದರೆ ಆ್ಯಕ್ಚುಲಿ ಜಾಸ್ತಿ ಇದು ನಮಗೆ, ಬಟ್ ಇಲ್ಲಿ ಅವರಿಗೆ ಇದು ಕಡಿಮೆನೇ. ಆದರೂ ನೋಡುವ ಒಳಗೆ ಹೋಗ್ಬಿಟ್ಟು ಏನೇನಿದೆ ಅಂತ ಹೇಳಿಬಿಟ್ಟು. ಇಲ್ಲಿ ಒಳಗೆ ಬರಬೇಕಾದ್ರೆ ಮಾತ್ರ ನಾವು ಕಾರಲ್ಲೇ ಬರಬೇಕು. ಯಾಕೆಂತ ಹೇಳಿದರೆ ಇಲ್ಲಿ ಬೇರೆ ಏನು ವೆಹಿಕಲ್ ವ್ಯವಸ್ಥೆ ಇಲ್ಲ, ಬಸ್ ಎಲ್ಲ ಇಲ್ಲ. ಇದು ಒಳ್ಳೆ ಒಂದು ಕಾಡೊಳಗೆ ಇದ್ದಂಗಿದೆ, ಆದರೆ ಮೇಂಟೈನ್ ಮಾಡಿದ್ದಾರೆ. ಕಾಡು ಥರ ಕಾಣೋದಿಲ್ಲ, ಆ್ಯಕ್ಚುಲಿ ಇದು ಕಾಡೇ. ಇದು ಕಾಡನ್ನು ಸ್ವಲ್ಪ ನಾಡು ಥರ ಮಾಡಿದ್ದಾರೆ ಇವರು. ಈ ಮೇನ್ ಎಂಟ್ರೆನ್ಸು 15ನೇ ಶತಮಾನದಲ್ಲಿ ಕಟ್ಟಿರೋದು. ಅಂದರೆ ಅದಕ್ಕಿಂತ ಮೊದಲು ಇತ್ತು, ಅದು ಬಿದ್ದೋಗಿತ್ತು, ಆನಂತರ ಪುನಃ ಇವರು ಕಟ್ಟಿದ್ದಾರೆ. ಬಟ್ ಒಳಗಿದು ಪ್ಯಾಲೇಸ್ ಮಾತ್ರ 13ನೇ ಶತಮಾನದಲ್ಲಿ ಕಟ್ಟಿರೋದು. 2025 ಇವಾಗ ಲೆಕ್ಕ ಹಾಕಿದರೆ ಸಾಧಾರಣ 825 ವರ್ಷ ಹಳೇದು ಪ್ಯಾಲೇಸ್ ಇದು. ನೋಡುವ ಒಳಗೆ ಹೋಗ್ಬಿಟ್ಟು ಹೆಂಗಿದೆ ಅಂತ ಹೇಳ್ಬಿಟ್ಟು. ಬಿದ್ದ ಪೋರ್ಷನನ್ನು ಕೂಡ ಅವರು ಸ್ವಲ್ಪ ಅದಕ್ಕೆ ಸಿಮೆಂಟಿಂಗ್ ಎಲ್ಲ ಮಾಡಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಕೆಲವು ಪೋರ್ಷನ್ ಎಲ್ಲ ಬಿದ್ದೋಗಿದೆ. ಈ ಸ್ಟೆಪ್ಸ್ ಎಲ್ಲ ಇವಾಗ ಮಾಡಿರೋದು. ಆವಾಗ ಗೋಡೆ ಸೈಡಲ್ಲೆಲ್ಲ ಇದ್ದ ಮೆಟ್ಲೆಲ್ಲ ಬಿದ್ದೋಗಿದೆ, ಅದಕ್ಕೆ ಇವರೀಗ ಸಪ್ರೇಟ್ ಮೆಟ್ಲೆಲ್ಲ ಮಾಡಿದ್ದಾರೆ. ಬಟ್ ಅಲ್ಲೆಲ್ಲ ಮೇಲೆ ಹತ್ತಿ ಹೋಗಲಿಕ್ಕೆ ಪರ್ಮಿಷನ್ ಇಲ್ಲ ಕಾಣ್ತದೆ, ಗೊತ್ತಿಲ್ಲ, ನೋಡಬೇಕು. ಈ ಪ್ಯಾಲೇಸಿಗೆ ಅಡಿಷನಲ್ ಸಪೋರ್ಟ್ ಎಲ್ಲ ಕೊಟ್ಟಿದ್ದಾರೆ. ಅಂದರೆ 1991ರಲ್ಲಿ ಇದು ಸ್ವಲ್ಪ ರಿನೋವೇಷನ್ ಎಲ್ಲ ಮಾಡಿದ್ದಾರೆ. ಅಂದರೆ ಸಿಮೆಂಟಿಂಗ್ ವರ್ಕ್ ಎಲ್ಲ ಮಾಡಿರ್ಬೋದು, ಆದರೆ ಗೊತ್ತಾಗೋದಿಲ್ಲ 1991ರಲ್ಲಿ ಮಾಡಿದೆ ಅಂತ ಹೇಳ್ಬಿಟ್ಟು. ಎಲ್ಲ ಅವಾಗೆಲ್ಲ ಕೆಲವು ರಿನೋವೇಷನ್ ಮಾಡಿದ್ದಾರೆ. 1462, 1477 ಎಲ್ಲ ಹೊಸ ಬಿಷಪ್ ಅವರು ಬಂದಾಗ ಎಲ್ಲ ಚೇಂಜ್ ಮಾಡ್ತಾ ಹೋಗಿದ್ದಾರೆ. ಇಲ್ಲಿ ಕೆಲವು ಕಡೆಯಲ್ಲಿ ಇವರು ವಾರ್ನಿಂಗ್ ಹಾಕಿದ್ದಾರೆ, ಈ ಜಾಗದಿಂದ ಮುಂದೆ ಹೋಗಬೇಡಿ ಅಂತ. ಯಾಕೆಂದರೆ ಗೋಡೆ ಎಲ್ಲ ತುಂಬ ಡೇಂಜರ್ ಇದೆ, ಕಲ್ಲೆಲ್ಲ ಬೀಳುವಂಥ ಪರಿಸ್ಥಿತಿಯಲ್ಲಿದೆ ಇದರದ್ದು. ಮೇಲೆ ಎಲ್ಲ ನೋಡಿ ಪಾಚಿ ಎಲ್ಲ ಕೂತ್ಕೊಂಡ್ಬಿಟ್ಟು ಸಣ್ಣ ಸಣ್ಣ ಗಿಡಗಳು ಬಂದಿದ್ದಾವೆ.
ಅದಕ್ಕೋಸ್ಕರ ಅವರು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಇದು ಈ ಬ್ಯಾರಿಕೇಡ್ ಹಾಕಿದಾರಲ್ಲ ಇದಕ್ಕಿಂತ ಮುಂದೆ ಹೋಗಬೇಡಿ, ನಾವೇನು ಗ್ಯಾರಂಟಿ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು. ಆವಾಗದ್ದು ಬೆಡ್ರೂಮ್ ಎಲ್ಲ ಹೆಂಗಿತ್ತು ನೋಡಿ, ಸಣ್ಣದಿತ್ತು, ಕಿಟಕಿ ಎಲ್ಲ ಬರೇ ಸಣ್ಣ ಕಿಟಕಿ. ಸ್ವಲ್ಪ ಪ್ಲಾಸ್ಟ್ರಿಂಗ್ ಎಲ್ಲ ಮಾಡಿದ್ದಾರೆ ಗೋಡೆಗೆ, ಸ್ಟೆಪ್ಸ್ ಎಲ್ಲ ಸ್ವಲ್ಪ ಸಿಮೆಂಟ್ ಎಲ್ಲ ಮಾಡಿದ್ದಾರೆ. ಇಂಥ ಜಾಗ ತೋರಿಸ್ಬಿಟ್ಟು ದುಡ್ಡು ಮಾಡ್ತಾರೆ ಇಲ್ಲಿ ಅವರು. ನಮ್ಗೇನು ಗೊತ್ತಾ, 850 ವರ್ಷ, ಎಷ್ಟು ವರ್ಷ? 825 ವರ್ಷ. ಅಷ್ಟು ವರ್ಷ ಆದ್ರೂ ಇದು ಆಕ್ಚುಲಿ 4ನೇ ಫ್ಲೋರ್ ವರೆಗೂ ಬರೋ ಕಂಡೀಷನ್ ಇದೆ ಅಂತ ಹೇಳಿದ್ರೆ ಇದು ನೋಡೋ ತರ ಜಾಗನೇ ಅಲ್ವಾ. ಆ ಕಡೆ ಸೈಡ್ ಹೋಗ್ಲಿಕ್ಕೆ ಪರ್ಮಿಷನ್ ಇಲ್ಲ, ಯಾಕೆಂತ ಹೇಳಿದ್ರೆ ಆ ಗೋಡೆ ಎಲ್ಲ ಸ್ವಲ್ಪ ಎಲ್ಲ ಸಿಮೆಂಟ್ ಎಲ್ಲ ಬಿಟ್ಟಿದೆ, ಅದು ಇನ್ನೂ ಮೇಂಟೈನ್ ಮಾಡಬೇಕಷ್ಟೇ ಕಾಣ್ತದೆ. ಅದಕ್ಕೋಸ್ಕರ ಅವರು ಒಂದು ಸೈಡ್ ಮಾತ್ರ ಎಲ್ಲ ಸ್ವಲ್ಪ ಪ್ಯಾಚ್ ವರ್ಕ್ ಎಲ್ಲ ಮಾಡಿಬಿಟ್ಟು ಸಿಮೆಂಟಿಂಗ್ ಎಲ್ಲ ಮಾಡಿದ್ದಾರೆ. ನೋಡು ಅಲ್ಲಿ ಕಾಣ್ತಾ ಇದೆ ನೋಡಿ, ಸಿಮೆಂಟಿಂಗ್ ಎಲ್ಲ ಮಾಡಿದ್ದಾರೆ. ಆ ಪ್ಯಾರಾಪಿಟ್ ವಾಲ್ ಇದ್ದಲ್ಲ ಮರದ್ದು, ಅದರ ಕೆಳಗೆಲ್ಲ ಸಿಮೆಂಟಿಂಗ್ ಎಲ್ಲ ಮಾಡಿದ್ದಾರೆ ಅವರು, ಸ್ವಲ್ಪ ಮೇಂಟೈನ್ ಮಾಡಿ. ಹೌದು, ಮಾಡಲಿಲ್ಲ ಅಂದರೆ ಈ ಕಡೆ ಹತ್ತಿ ಹೋಗೋದು ಡೇಂಜರ್ ಅಲ್ವಾ. ಹೆಂಗಿದೆ ರೂಫಿಂಗ್ ಎಲ್ಲ, ಹಳೇ ರೂಫಿಂಗ್ ಎಲ್ಲ ಮಣ್ಣಲ್ಲಿ ಕಟ್ಟಿರೋದು ಇದು. ಹೌದು, ವಾಲ್ ಥಿಕ್ನೆಸ್ ದಪ್ಪ ಇದೆ, ಅದು ಕಟ್ಟಿರೋದೆಲ್ಲ ಮಣ್ಣಲ್ಲೇ ಇದು. ಮಣ್ಣು ಮತ್ತೆ ಬೇರೆ ಏನಾದರೂ ಸುಣ್ಣ ಏನಾದರೂ ಮಿಕ್ಸ್ ಮಾಡಿದಾರಾ ಅಂತ, ಯಾಕೆಂದ್ರೆ ಎಲ್ಲ ವೈಟ್ ವೈಟ್ ಕಾಣ್ತಾ ಇದೆ. ಇಲ್ಲಿ ಮೇಲೆ ವ್ಯೂ ಪಾಯಿಂಟಲ್ಲಿ ನಿಂತ್ರೆ ಫುಲ್ ಸಿಟಿ ಈ ಥರ ಕಾಣ್ತಾ ಇದೆ. ಎಲ್ಲಿ ನೋಡಿದ್ರು ಫೀಲ್ಡ್, ಈ ನಡಿನಲ್ಲಿ ಒಂದೊಂದು ಸಣ್ಣ ಸಣ್ಣ ಲೇಕ್. ಇದಕ್ಕಿಂತ ಆ ಕಡೆ ಹೋಗ್ಲಿಕ್ಕೆ ಇಲ್ಲ ಅಷ್ಟೇ. ಹೆಂಗ್ ಹೋಗೋದು ಆ ಕಡೆ? ಹೋಗ್ಬೋದು, ಇಲ್ಲಿಂದ ಜಂಪ್ ಮಾಡ್ಕೊಂಡು ಹೋಗ್ಬೋದು, ಆದರೆ ರಿಸ್ಕ್. ಅಲ್ಲೆಲ್ಲ ಹಾಕಿದ್ದಾರೆ ನೋಡೋರು ದಾರ ಎಲ್ಲ, ಏನೋ ಹಾಕಿದ್ದಾರೆ ಅಲ್ಲಿ. ವ್ಯೂ ಪಾಯಿಂಟ್ ಅಲ್ಲಿ ನಿಂತು ನೋಡಿ, ನನ್ನ ಸಣ್ಣ ಫ್ಯಾಮಿಲಿ, ಇನ್ನೊಂದು ಸಣ್ಣ ಮಗಳು ಬ್ಯಾಂಗ್ಳೂರಲ್ಲಿ. ನನ್ನ ಮಗಳಿಗೆ ಒಂದೇ ಸಾರಿ ಹೆದರಿಕೆ ಇತ್ತು, ಇನ್ನೊಂದು ಫ್ಯಾಮಿಲಿ ಇದೆಯಾ ಅಂತ ಕೇಳ್ತಾ ಇದ್ದಾಳೆ. ಈ ಮುದುಕನಿಗೆ ಆ ಥರ ಇರ್ತದೆ, ಆಲೋಚನೆ ಮಾಡಿದ್ದೀವಿ. ಇನ್ನು ನನ್ನ ಸಬ್ಸ್ಕ್ರೈಬರ್ಸ್ಗೆಲ್ಲ ಗೊತ್ತಿದೆ ನಾನು ಏನು ಅಂತ ಹೇಳ್ಬಿಟ್ಟು. 54 ವರ್ಷದಿಂದ ಕರ್ನಾಟಕದಲ್ಲಿದ್ದು ಎಲ್ರಿಗೂ ಗೊತ್ತಿದೆ ಚಂದ್ರಪ್ರಭು ಸಾಚಾ ಅಂತ. ಹೌದು, ಸಾಚಾ ಅಂತ ಹೇಳಿ ಅಲ್ಲ, ನನ್ನ ಒಂದು ಹವ್ಯಾಸ ಎಲ್ಲ ಎಲ್ರಿಗೆ ಗೊತ್ತಿದೆ, ನನ್ನ ಫ್ರೆಂಡ್ಸಿಗೆ. ನನಗೆ ಗೊತ್ತಲ್ವಾ? ಹೌದು, ನಿನಗೆ ಜಾಸ್ತಿ, 31 ವರ್ಷದಿಂದ ಇದ್ದೀನಲ್ಲ ಜೊತೆಲಿ, ನಿನಗೆ ಜಾಸ್ತಿ ಗೊತ್ತಿದೆ. ಅದಕ್ಕೋಸ್ಕರ ನಾನು ಈ ಥರ ಆಗಿದ್ದೇನೆ ಇವಾಗ. ಈಗ ಚಂದ್ರಪ್ರಭು ಇಸ್ ಎ ಐಸ್ ಬಾಯ್. ತಂಡ ಆಗಿಬಿಟ್ಟಿದೆ, ಅದೇ ತಂಡ ಆಗಿಬಿಟ್ಟಿದೆ. ಏನೇ ಇರಲಿ, ಇದು ತಮಾಷೆಗೆ ಮಾತಾಡಿದ್ದು, ನೀವು ಯಾರು ಸೀರಿಯಸ್ ತಗೋಬೇಡಿ. ನೀವು ಇದೇ ಥರ ಗಮ್ಮತ್ತಲ್ಲಿರಿ ಲೈಫಲ್ಲಿ, ಹೆಂಡತಿ ಮಕ್ಕಳು ಸಮಾಜದ ಜೊತೆಯಲ್ಲಿ ಗಮ್ಮತ್ತಲ್ಲಿರಿ ಅಂತ ಒಂದು ಅವಕಾಶ ನಮಗೆ ದೇವರು ಕೊಟ್ಟಿದ್ದಾನೆ. ಅದನ್ನು ಫಸ್ಟ್ ಕ್ಲಾಸ್ ಮಾಡಿ ಉಪಯೋಗಿಸ್ಕೊಳ್ಳುವ. ಇನ್ನೊಂದು ಫ್ಲೋರ್ ಇತ್ತು ಅಂತ ಕಾಣುತ್ತಾರೆ ಇಲ್ಲಿ. ಇನ್ನೊಂದು ಫ್ಲೋರ್ ಇತ್ತು ಇಲ್ಲಿ, ಆದರೆ ಅದು ಬಿದ್ದೋಗಿದೆ ಅಷ್ಟೇ. ಇಷ್ಟು ಹೈಟಲ್ಲಿ ನಿಂತು ನಮ್ಮ ಫ್ರೆಂಡ್ಸಿಗೆಲ್ಲ ನಾವು ಎಲ್ಲಿಗೆ ಬಂದಿದ್ದೇವೆ ಅಂತೇಳಿ ತೋರಿಸ್ತಾ ಇದ್ದೇವೆ ನೋಡು. ಎಷ್ಟು ಗಮ್ಮತ್ತಲ್ವಾ.
4 ಫ್ಲೋರ್ ಅಲ್ವಾ, ಒಂದೊಂದು ಫ್ಲೋರಿಗೆ ಒಂದು ಏನಿಲ್ಲ ಇದ್ರೊಂದು ಒಂದು 15 ಅಡಿ ಇರ್ಬೋದು. 15, 4, 60, 61, 80 ಅಡಿ ಇದೆ ಅಷ್ಟೇ. ಈ ಥರ ತಲೆ ಬಗ್ಗಿಸ್ಕೊಂಡು ಹೋಗ್ಬೇಕು, ಇಲ್ಲಿದ್ರೆ ತಲೆಗೆ ಹೊಡೆದು ಬಿಡ್ತದೆ. ಜಾಗ್ರತೆಯಲ್ಲಿ ಹೋಗ್ಬೇಕಷ್ಟೆ. ಅಂತೂ ಒಂದು 825 ವರ್ಷ ಹಳೇದು ಪ್ಯಾಲೇಸ್ ಒಂದು ನೋಡಿದ್ವಿ. ಇನ್ನೊಂದು ಸೈಡ್ ಹೋಗ್ಬೋದು, ಸ್ವಲ್ಪ ಸ್ಲೋ ಹೋಗ್ಬೇಕು. ಒಳ್ಳೆ ಕೇವ್ ಥರ ಇದೆ ಇದು. ಎಲ್ಲ ಲೈಟೆಲ್ಲ ಹಾಕಿದ್ದಾರೆ. ಸ್ವಲ್ಪ ತಲೆಯೆಲ್ಲ ಬಗ್ಗಿಸ್ಕೊಂಡು ಹೋಗ್ಬೇಕು. ಇವಾಗ ಕೆಳಗೆ ಇಳಿತಾ ಇದ್ದೇವೆ ನಾವು. ತಲೆಗೆ ಹೊಡೆದ್ರೆ ಮಾತ್ರ ಇದು ಸಿಮೆಂಟ್ ಇದು ಅಷ್ಟೇ. ಅದಕ್ಕೆ ಸ್ವಲ್ಪ ಜಾಗ್ರತೆಯಲ್ಲಿ ತಲೆ ಬಗ್ಗಿಸ್ಕೊಂಡು ಹೋಗ್ಬೇಕು. ಒಂದೊಂದೇ ಫ್ಲೋರ್ ಮೆಲ್ಲ ಇಳ್ಕೊಂಡು ಹೋಗ್ಬೇಕು. ಕೆಳಗೆ ಇಳಿತಾ ಪರವಾಗಿಲ್ಲ, ಮೇಲಿದ್ದು ಮಾತ್ರ 1-2 ಫ್ಲೋರು ಸ್ಟೆಪ್ ತಲೆಗೆ ತಾಗೋಂಗಿದೆ. ಆಯ್ತು, ಹೊರಗೆ ಬಂದ್ವಿ. ಇಲ್ಲೊಂದು ರೂಮ್ ಇದೆ, ನೋಡಿ ಬರುವ ಏನಿದೆ ಅಂತ ಹೇಳಿಬಿಟ್ಟು. ಒಳಗೆ ಏನಾದರೂ ಚಿನ್ನಾಗಿನ್ನ ಏನಾದರೂ ಇಟ್ಟರೆ ತಗೊಂಬರುವ. ಇದೆಲ್ಲ ಸ್ಟೇರ್ ಕೇಸ್ ಇವಾಗ ಮಾಡಿದ್ದು ರೀಸೆಂಟ್ಲಿ. ಇಷ್ಟೇ, ಬೇರೇನಿಲ್ಲ. ಇಲ್ಲಿ ಒಂದು ಮೆಟ್ಲಿದೆ, ಒಂದು ಸೈಡಲ್ಲಿ ಒಂದು ರೂಮ್ ಇದೆ. ಮೋಸ್ಟ್ಲಿ ಔಟ್ಸೈಡ್ ಹೋಗ್ಲಿಕ್ಕೆ ಆಗ್ತದೆ, ಅದನ್ನು ಬಂದ್ ಮಾಡಿ ಇಟ್ಟಿದ್ದಾರೆ ಇವರು. ಗೋಡೆ ಎಷ್ಟು ಅಗಲ ಇತ್ತು ಆವಾಗ, ನನ್ನ ಪ್ರಕಾರ ಒಂದು 6 ಅಡಿ ಇತ್ತು ಈ ಗೋಡೆ. ಅದರಿಂದಾಗಿ ಇಷ್ಟು ವರ್ಷ ಬಂದಿದೆ ಇದು. ಇಲ್ಲಿದ್ರೆ ಇಷ್ಟೊತ್ತಿಗೆ ಬಿದ್ದು ಹೋಗ್ತಿತ್ತು. ಸಣ್ಣ ಜಾಗ ಮಾತ್ರ. ಅಲ್ಲಿ ಅವರದ್ದು ಟಿಕೆಟ್ ಕೊಡುವಂಥ ಆಫೀಸ್ ಇದು. ಇದು ಎಂಟ್ರೆನ್ಸ್ ಅಷ್ಟೇ, ಸಣ್ಣ ಜಾಗ. ಬಂದವರಿಗೆ ಒಂದು ಟೂರಿಸ್ಟ್ ಅಟ್ರಾಕ್ಷನ್. ಒಂದು 1500ನೇ ಇಸ್ವಿಯಲ್ಲಿ ಇಲ್ಲಿ ದೊಡ್ಡದೊಂದು ಸಭಾಂಗಣ ಇತ್ತಂತೆ ಇದು. ಇವಾಗ ಏನಾಗಿದೆ ಅಂದರೆ ಸಭಾಂಗಣದ್ದು ಎಲ್ಲ ಮಾರ್ಕಿಂಗ್ ಇದೆ, ಗೋಡೆ ಎಲ್ಲ ಪೋರ್ಷನ್ ಇದೆ. 2 ಸೈಡ್ ಗೋಡೆ ಫುಲ್ ಇದೆ, ಒಂದು ಸೈಡ್ ಇದು ಗೋಡೆ ಎಲ್ಲ ಬಿದ್ದೋಗಿದೆ, ಮತ್ತು ಫ್ಲೋರಿಂಗ್ ಎಲ್ಲ ಏನಿಲ್ಲ. ಈ ಸಭಾಂಗಣದ್ದು ಒಂದು ಎಂಡಲ್ಲಿ ಒಂದು ಬಾವಿ ಇದೆ ದೊಡ್ಡದು. ಇವಾಗ ಇದೆಲ್ಲ ಕವರ್ ಮಾಡಿ ಇಟ್ಟಿದ್ದಾರೆ, ಯಾರು ಹೋಗ್ಲಿಕ್ಕಾಗೋದಿಲ್ಲ, ಅಂದರೆ ರಿಸ್ಕ್ ಅಲ್ವಾ. ಅದರ ಬಾವಿಯನ್ನು ಮಾತ್ರ ಅದೇ ಥರ ಇಟ್ಟಿದ್ದಾರೆ ಡಿಸೈನ್ ಎಲ್ಲ. ಇವಾಗ ಇದರದ್ದು ರೂಫಿಂಗ್ ಎಲ್ಲ ಹೋಗ್ಬಿಟ್ಟಿದೆ, ಏನಿಲ್ಲ, ಬರೇ ಒಂದು 3 ಗೋಡೆ ಮಾತ್ರ ಇದೆ. ಅಂದರೆ ಏನಂತ ಹೇಳಿದರೆ ಗೋಡೆ ಒಂದು 6 ಅಡಿ ಇದ್ದದ್ರಿಂದ 2 ಸೈಡ್ದು ಗೋಡೆ ನಿಂತಿದೆ, ಈ ಕಡೆದೆಲ್ಲ ಗೋಡೆ ಬಿದ್ದೋಗಿದೆ. ಈ ನಮ್ಮ ಪ್ಯಾಲೇಸ್ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ ಸ್ಕಾಟ್ಲ್ಯಾಂಡಿಂದ.